ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಹಿಂದೆ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೆ. ಅದಕ್ಕೆ ನೀವು ಪ್ರತಿಸ್ಪಂದನೆ ಮಾಡಿದ್ದಕ್ಕಾಗಿ ಮತ್ತೊಂದು ವಿಡಿಯೋವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಈ ಒಂದು ವಿಡಿಯೋದೊಳಗೆ ನಾವು TET ಪ್ರಶ್ನೆ ಪತ್ರಿಕೆ ಒಳಗಡೆ ಸಾಮಾನ್ಯವಾಗಿ ರಿಪೀಟೆಡ್ ಆಗುವಂತಹ ಥೀಮ್ಸ್ಗಳನ್ನು, ಅದರ ಜೊತೆಗೆ GPSTR ಮತ್ತು HSTR ಮತ್ತು ವಸತಿ ಶಾಲೆ ಒಳಗಡೆ ಪದೇ ಪದೇ ಕೇಳುವಂತಹ ಕೆಲವಷ್ಟು ಪ್ರಶ್ನೆಗಳ ಒಂದು ಥೀಮನ್ನು, ಅಂದರೆ ಮುಖ್ಯ ಉದ್ದೇಶವನ್ನು ನಾನು ನಿಮಗೆ ತೋರಿಸಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೆ. ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ ಅಥವಾ ನೀವೇನೋ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮುಂಬರೋ ವೀಡಿಯೋಗಳಿಗೆಲ್ಲ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಪ್ರಶ್ನೆ ನೋಡಿದರೆ ನಿಮ್ಗೆ ಅರ್ಥ ಆಗ್ತದೆ. ಇದು 2024ರ ಒಂದು TET ಒಳಗಡೆ ಪೇಪರ್ 2ನ ಸಮಾಜ ವಿಜ್ಞಾನ ವಿಷಯದೊಳಗಡೆ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಪ್ರಮುಖ ಹೇಳಿಕೆಗಳು ಮತ್ತು ಹೇಳಿಕೆಗಳನ್ನು ಕೊಟ್ಟಿರುವಂತಹ ವ್ಯಕ್ತಿಗಳ ಹೆಸರನ್ನು ಕೊಟ್ಟಾರ. ಸೊ ಇದೇ ಒಂದು ಪ್ರಶ್ನೆಗೆ ನಾವು ಯಾವ ರೀತಿಯಾಗಿ ನಾವು ಪ್ರಿಪ್ರೇಷನ್ ಮಾಡಬೇಕು, ನೆಕ್ಸ್ಟ್ ಟೈಮ್ ಇದೇ ಒಂದು ಥೀಮ್ ಮೇಲೆ ಪ್ರಶ್ನೆ ಹೆಂಗೆ ಬರ್ತೈತಿ ಅನ್ನೋದನ್ನು ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಂಡು ಎಲ್ಲ ಹೇಳಿಕೆಗಳನ್ನು ಓದಬೇಕಾಗ್ತೈತಿ. ಈ ಉದಾಹರಣೆಗೆ ನೀವು 6ರಿಂದ 10ನೇ ತರಗತಿ ಅಥವಾ 12ನೇ ತರಗತಿ ಪುಸ್ತಕಗಳನ್ನು ಓದ್ತಾ ಇದ್ದೀರಿ ಅಂತಂದರೆ ಎಲ್ಲ ಹೇಳಿಕೆಗಳನ್ನು ಓದಬೇಕಾಗ್ತೈತಿ. ಈ ರೀತಿಯಾಗಿ ನೀವು ಎಲ್ಲ ಹೇಳಿಕೆಗಳನ್ನು ನೀವು 5ರಿಂದ 6 ಬಾರಿ ಎಲ್ಲ ಪುಸ್ತಕಗಳನ್ನು ಓದಿದಾದ ಮೇಲೆ ಹೇಳಿಕೆಗಳನ್ನು ಒಂದು ಕಡೆ ಬರೆದಿಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅನೇಕ ಬಾರಿ ಕೆಲವು ವಿದ್ಯಾರ್ಥಿಗಳು ಮೊದಲನೇ ಬಾರಿ ಅಥವಾ 2ನೇ ಬಾರಿ ಓದ್ತಾ ಇದ್ದಾಗ ನೋಟ್ಸ್ ಮಾಡ್ತಾರೆ. ದಟ್ ಈಸ್ ವೆರಿ ರಾಂಗ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ. ನೋಡಿ, ಈಗ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅನ್ನೋದು ಇದನ್ನು ಚಾರ್ಲ್ಸ್ ಮೆಟ್ಕಾಫ್ ಅವರು ಹೇಳಿದ್ದಾರೆ. ಇದಾ ಒಂದು ನೇರವಾದಂತಹ ಒಂದು ಲೈನನ್ನು ಇದಾ ಒಂದು ಪ್ರಶ್ನೆ ಒಳಗಡೆ ನಾವು ಕಾಣ್ತೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಿ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲಿ ಸತ್ರು. ಇಲ್ಲಿ 4 ಹೇಳಿಕೆಗಳದಾವ. ಈ ನೆಕ್ಸ್ಟ್ ಅಂದರೆ ಮುಂದಿನ ವರ್ಷದೊಳಗಡೆ ಇದೇ ಒಂದು ಪ್ರಶ್ನೆಯವನ್ನ ಉದ್ದೇಶ ಇಟ್ಕೊಂಡು ಬೇರೆ ಹೇಳಿಕೆಗಳನ್ನು ಕೇಳುವಂತಹ ಕೆಲವೊಂದಿಷ್ಟು ಅವಕಾಶ ಕೂಡ ಇರ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಭಾರತ ನೈಜ ಅಭಿವೃದ್ಧಿ ಗ್ರಾಮಗಳ ಅಭಿವೃದ್ಧಿ. ಇದು ಆಲ್ರೆಡಿ ಇದು ಪ್ರಶ್ನೆ ರಿಪೀಟೆಡ್ ಆಗಿದೆ. ಈ ರೀತಿಯಾಗಿ ನೀವು ಓದಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಅದು 101ನೇ ಪ್ರಶ್ನೆ. ಅದು 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದಂತ ಕೇಳಿದ್ದಾರೆ. ಅದು ಮಂಗಳೂರು ಒಪ್ಪಂದ 2ನೇ ಆಂಗ್ಲೋ ಮೈಸೂರು ಯುದ್ಧ ಮುಖಾಂತರ ಒಪ್ಪಂದ ಆಯಿತು. ಇಟ್ ಮೀನ್ಸ್ ಆ ಯುದ್ಧ ಮುಗೀತು ಅಂತ. ಈ ರೀತಿಯಾಗಿ ನೀವು 6ರಿಂದ 12ನೇ ತರಗತಿ ಪುಸ್ತಕಗಳನ್ನು ಯಾವುದೇ ನೀವು ಪಾಠವನ್ನು ಓದ್ತಾ ಇರುವಾಗ ಅಲ್ಲಿ ಯುದ್ಧಗಳು ಬರ್ತಾವ, ಕೆಲವೊಂದಿಷ್ಟು ಯುದ್ಧಗಳ ಮುಗಿದಾದ್ಮೇಲೆ ಒಪ್ಪಂದಗಳು ಹಾಗೆ ಆಗ್ತಾವ. ಯಾವ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಯಾವುದಾಯಿತು ಮತ್ತು ಯಾವ ಇಸ್ವಿಯೊಳಗಾಯಿತು ಅಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕೇಳಿದಾರೆ. ಸೊ ಹೀಗಾಗಿ ಮಂಗಳೂರು ಒಪ್ಪಂದ. ನೀವು ಓದ್ತಾ ಇರುವಾಗ ಯುದ್ಧ ಮತ್ತು ಒಪ್ಪಂದಗಳನ್ನು ಒಂದು ಕಡೆ ಮಾಡಿಟ್ಕೊಂಡ್ಬಿಟ್ರೆ ಮುಂದಿನ ಬಾರಿಗೆ ಕೇಳುವಂತಹ TET ಅಥವಾ CET ಅಥವಾ GP. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳನ್ನು ತಮಗೆ ನಾನು ತೋರಿಸ್ತಾ ಇದ್ದೀನಿ. ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಧಾನ ಕಚೇರಿ ಇರುವುದು ಯಾವ ಒಂದು ನಗರದೊಳಗಂತ. ಅದು ರೋಮ್ನೊಳಗಡೆ ನಾವು ವರ್ಲ್ಡ್ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ಸ್ ಅದನ್ನು ನೋಡ್ತಿದ್ದೀವಿ. ಸೊ ಅದನ್ನು ನಾವು ಹೆಂಗೆ ನಾವು ಸ್ಟಡಿ ಮಾಡ್ಬೋದಪ್ಪ ಅಂತಂದ್ರೆ, ಮುಂದಿನ ಬಾರಿ ನಾವು ಇವಾಗ ಆಹಾರ ಮತ್ತು ಅದರ ಒಂದು ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಮುಂದಿನ ಒಂದು ಪ್ರಶ್ನೆ ಅಥವಾ ಒಂದು ಪರೀಕ್ಷೆ ಒಳಗಡೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಬಹುದು. ಈ ರೀತಿಯಾಗಿ ನಾವು ಎಲ್ಲ ಪ್ರಮುಖ ಪ್ರಧಾನ ಜಾಗತಿಕ ಸಂಸ್ಥೆಗಳ ಪ್ರಧಾನ ಕಚೇರಿಯನ್ನು ನಾವು ನೋಡ್ಕೋಬೇಕು. ಅದೇ ರೀತಿಯಾಗಿ ಯಾವ ಒಂದು ಜಾಗತಿಕ ಕಚೇರಿ ಯಾವ ಒಂದು ವರ್ಷದೊಳಗಡೆ ಸ್ಥಾಪನೆ ಆಯಿತು ಅದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಸಮಯವಾಗಿದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು 2023ರೊಳಗೆ ಕೇಳಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ನಾವು ಗಡಿನಾಡಿನ ಗಾಂಧಿ, ಅದೇ ರೀತಿ ಲೋಕನಾಯಕ, ದೇಶಬಂಧು, ಪಂಜಾಬಿನ ಸಿಂಹ ಅಂತ ಈ ಒಂದು ಪ್ರಶ್ನೆಯನ್ನು ಉದ್ದೇಶಿಸಿಕೊಂಡು ಅವರು ಮುಂದಿನ ಬಾರಿ ಯಾವ ರೀತಿಯಾಗಿ ಕೇಳಬಹುದು ಅದನ್ನು ನಾವು ಹೆಂಗೆ ನೋಟ್ ಡೌನ್ ಮಾಡ್ಕೋಬೇಕಂತ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವುಗಳು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಗಡಿನಾಡಿನ ಗಾಂಧಿ. ಓಕೆ, ಅದೇ ರೀತಿಯಾಗಿ ಪಂಜಾಬ್. ಇಟ್ ಮೀನ್ಸ್ ಯಾವುದೋ ಒಂದು ಪ್ರದೇಶಕ್ಕಾಗಿರ್ಬೋದು ಅಥವಾ ಒಂದು ವ್ಯಕ್ತಿಗಾಗಿರ್ಬೋದು ನಾವು ಪ್ರಮುಖ ಅವರ ಅಡ್ಡ ಹೆಸರುಗಳನ್ನು ಅಥವಾ ವಿಶೇಷ ಹೆಸರುಗಳನ್ನು ನಾವು ಅದರಿಂದ ಕರಿತಾ ಇದ್ದೀವಿ. ಸೊ ಹೀಗಾಗಿ ನಾವು ಗಡಿನಾಡಿನ ಗಾಂಧಿ ಎಂದು ಖಾನ್ ಅಬ್ದುಲ್ ಗಫರ್ ಖಾನನ್ನು ಕರೆದ್ರೆ, ಪಂಜಾಬಿನ ಸಿಂಹ ಎಂದು ನಾವು ಏನು ಮಾಡ್ತೀವಿ, ಇನ್ನೊಬ್ಬರನ್ನ ಕರಿತೀವಿ. ಇಟ್ ಮೀನ್ಸ್ ನಾವು ಚಿತ್ತರಂಜನ್ ದಾಸ್ ಆಗಿರ್ಬೋದು, ಲಾಲಾ ಲಜಪತ್ ರಾಯನ ಕರಿತೀವಿ. ನಾವು ದೇಶಬಂಧು ಅಂತ ಚಿತ್ತರಂಜನ್ ದಾಸ್ ಅವರನ್ನು ಕರಿತೀವಿ. ಅದೇ ರೀತಿಯಾಗಿ ಲೋಕನಾಯಕ್ ಜಯಪ್ರಕಾಶನ್ ನಾರಾಯಣ್ ಅಂತ ಕರಿತೀವಿ. ಸೊ ಹೀಗಾಗಿ 92ನೇ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದರೆ ನಾನು ಕೆಲವೊಂದು ನಿಮ್ಗೆ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೀನಿ, ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿಯಾಗಿ ಓದ್ಕೋಬೇಕು, 5ರಿಂದ 6 ಬಾರಿ ಮೊದಲಿಗೆ ಓದ್ಕೊಂಡು
ತಿಳ್ಕೊಳ್ಬೇಕು. ತದನಂತರ ನೀವು ನೋಟ್ಸ್ ಮಾಡಲಿಕ್ಕೆ ಸಾಧ್ಯವಾದರೆ ನೋಟ್ಸ್ ಮಾಡಲಿಕ್ಕೆ ಹೋಗಿ, ಇಲ್ಲ ಅಂತಂದರೆ ಈ ರೀತಿಯ ಪ್ರಮುಖ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನೀವು ಪ್ರಶ್ನೆಗಳನ್ನು ನೀವು ಮಾಡ್ಕೊಳ್ತಾ ಅಥವಾ ಓದ್ಕೊಳ್ತಾ ಹೋದಂಗೆ ಕೇಳ್ತದೆ. ಈಗ ನೋಡಿ, ಈಗ ನಾವು ಪ್ರಮುಖವಾಗಿ 6ರಿಂದ 12ನೇ ತರಗತಿಯ ಪಾಠಗಳನ್ನು ಓದ್ತಾ ಇರುವಾಗ ಅಲ್ಲಿ ಸಂವಿಧಾನ ಎಂಬ ಅಥವಾ ನಾವು ರಾಜ್ಯಶಾಸ್ತ್ರ ವಿಷಯನ ಓದ್ತಾ ಇರುವಾಗ ಅಲ್ಲಿ ವಿಧಿಗಳು ಬರ್ತಾವ. ಅದೇ ರೀತಿ ವಿಧಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇರ್ತಾವ. ಎಲ್ಲ ವಿಧಿಗಳನ್ನು ಒಂದು ಕಡೆ ಬರ್ಕೊಳ್ತಾ ಹೋಗಬೇಕು, ಆ ವಿಧಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಇನ್ನೊಂದು ಕಡೆ ಬರೀತಾ ಹೋಗಬೇಕು. ಇದು ನಮಗೆ ಲಾಸ್ಟ್ ಟೈಮ್ ಅಂದರೆ ಕೊನೆಗೆ ನಾವು ಪರೀಕ್ಷೆ ಸಮೀಪ ಬಂದಾಗ ನಾವು ಕ್ವಿಕ್ ರಿವಿಷನ್ ಮಾಡಲಿಕ್ಕೆ, ರಿಕ್ಯಾಪ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಈ ರೀತಿಯಾಗಿ ನಾವು ಒಂದು ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಇದೇ ರೀತಿಯಾಗಿ ನೀವು ಮಾಡಿದ್ರೆ ನಿಮಗೊಂದು ಹೆಲ್ಪ್ಫುಲ್ ಆಗ್ತದೆ. ಇನ್ನು ಅದೇ ರೀತಿಯಾಗಿ ನೀವು ಇನ್ನೊಂದು ವಿಚಾರವನ್ನು ನೀವು ಗಮನಿಸಬಹುದು. ಇಲ್ಲಿ 109ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರೊಳಗಡೆ ನಾವು ಭಾರತ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ. ಅಲ್ಲಿ 1955 ಸರಿಯಾದ ಉತ್ತರ ಆಗ್ತದೆ. ಹಾಗಾದರೆ ಬಾಲಕಾರ್ಮಿಕ ಕಾಯ್ದೆಯನ್ನು ಯಾವಾಗ ಜಾರಿಗೆ ತೊಗೊಂಬಂದರು? ಓಕೆ. ಆದರೆ ನಾಗರಿಕ ಸಂರಕ್ಷಣಾ ಹಕ್ಕುಗಳ ಕಾಯ್ದೆ ಯಾವಾಗ ಜಾರಿಗೆ ತೊಗೊಂಬಂದರು? ಓಕೆ. ಅದೇ ರೀತಿಯಾಗಿ ವಿಧವಾ ಕಾಯ್ದೆ ಯಾವಾಗ ಜಾರಿಗೆ ತೊಗೊಂಬಂದರು? ಓಕೆ. ಆಮೇಲೆ ಅದೇ ರೀತಿಯಾಗಿ ರೈಟ್ ಟು ಎಜುಕೇಷನ್ ಅನ್ನುವಂತಹ ಕಾಯ್ದೆನ ಯಾವಾಗ ತಗೊಂಡ್ರು. ಸೊ ಈ ರೀತಿಯಾಗಿ ಎಲ್ಲ ಕಾಯ್ದೆಗಳು ಮತ್ತು ಅದೇ ರೀತಿ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಆಗಿರಬಹುದು, ಅಥವಾ ಅದಕ್ಕೆ ಏನಾದರೂ ವಿಶೇಷವಾದಂತಹ ಸ್ಥಾನ ಅಥವಾ ಅದರ ಬಗ್ಗೆ ಸಂಬಂಧಪಟ್ಟಂಥ ವಿಷಯ ಇದ್ದರೆ ಅದ್ರ ಬಗ್ಗೆ ಸಣ್ಣದಾಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ನಿಮ್ಮ ನೋಟ್ಸ್ ಅಥವಾ ನಿಮ್ಮ ಒಂದು ಓದುವಂತಹ ಕ್ರಮ, ನೀವು ಒಂದು ಪ್ರಶ್ನೆಯನ್ನು ಅನಲೈಸಿಸ್ ಮಾಡುವಂಥ ಕ್ರಮ ಹಿಂಗಿದ್ರೆ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ದಟ್ ಈಸ್ ಮೈ ಒಪಿನಿಯನ್ ಟು ದ ಯುವರ್ ಸ್ಟಡಿ. ಅಲಾಂಗ್ ವಿತ್ ದಟ್ 110ನೇ ಪ್ರಶ್ನೆಯನ್ನು ತಾವುಗಳು ನೋಡ್ತಾ ಇದ್ರಿ, ವಾಯುಪಡೆಗೆ ತರಬೇತಿ ಪ್ರಮುಖ ನೀಡುವ ಕೇಂದ್ರಗಳು ಅಂತ. ಈಗ ನಾವು ಕೆಲವೊಂದು ಸಿಟಿಗಳನ್ನು ಬರೀಬೇಕು: ಬೆಂಗಳೂರು, ಹೈದರಾಬಾದ್, ಪಂಜಾಬ್, ಓಕೆ, ಕೋಲ್ಕತ್ತಾ. ಸೊ ಆ ಒಂದು ಸಿಟಿಗೆ ಸಂಬಂಧಪಟ್ಟಂತಹ ಪ್ರಾಮುಖ್ಯತೆ ಯಾವುದು, ವಿಶೇಷತೆ ಏನಿದೆ, ಅಥವಾ ಅದರಲ್ಲಿ ಏನಾದರೂ ನಾವು ಬಯೋಲಾಜಿಕಲ್ ಪಾರ್ಕ್ ಕಾಣ್ತೀವ ಅಥವಾ ರಾಷ್ಟ್ರೀಯ ಉದ್ಯಾನವನ ಕಾಣ್ತೀವ. ಸೊ ಈ ರೀತಿಯಾಗಿ ವಿಚಾರ ಮಾಡುವಂತಹ, ವಿಶ್ಲೇಷಣೆ ಮಾಡುವಂತಹ ಮತ್ತು ಓದುವಂತಹ ಕ್ರಮ ನಿಮ್ದು ಏನಾದರೂ ಇದ್ದರೆ ಓಕೆ, ಚೆನ್ನಾಗಿ ನೀವೇನು ಮಾಡ್ಬೋದು, ಸ್ಕೋರನ್ನು ಮಾಡ್ಬೋದು. ಈ ಒಂದು ವಿಡಿಯೋ ನಿಮ್ಮ ಒಂದು ಮುಂದಿನ ಭವಿಷ್ಯದ ಓದಿಗಾಗಿ ಮತ್ತು ಪರೀಕ್ಷೆಯ ಒಂದು ಹೆಚ್ಚಿನ ಅಂಕಗಳನ್ನು ಗಳಿಸುವುದಕ್ಕಾಗಿ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಐ ಹೋಪ್ ನನ್ನ ಯೂಟ್ಯೂಬ್ ಚಾನಲ್ಸ್ಗಳು ನಿಮಗೆ, ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ದರೆ ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ, ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ವಿಡಿಯೋ ಸಿಗೋಣ. ಜೈ ಹಿಂದ್, ನಮಸ್ಕಾರ.